ಅಣ್ಣ, ಸಮಯ ಮೀರ್ತಾ ಇದೆ. ಇವಳ ಕತೆ ಮುಗೀತು. ಇನ್ ನಾಗಮಣಿನೇ ತಗೋಬಹುದು. ಬಾ. ಅಣ್ಣ, ನಾಗಮಣಿ ಭದ್ರಾ, ನಾಗಮಣಿ ಭದ್ರಾ. ಅಣ್ಣ, ನಾಗಮಣಿ. ಏನಾಯ್ತು ನಾಗಮಣಿ? ನಾಗಮಣಿ, ನಾಗಮಣಿ ಭದ್ರಾ. ಅಣ್ಣ ಅಣ್ಣ ಅಣ್ಣ, ಜೋರ ಕಿರ್ಚ್ಬೇಡ ಅಣ್ಣ. ಊರಿನ ಜನ ಬಂದ್ಬಿಡ್ತಾರೆ. ಎಲ್ಲೋ ಏನೋ ಮೋಸ ಆಗಿದೆ ಅಣ್ಣ. ಭದ್ರಾ, ಪುಣ್ಯ ಬಿಟ್ರೆ ನಾಗಮಣಿ ಯಾರು ಮುಟ್ಟಕ್ಕಾಗಲ್ಲ. ಪುಣ್ಯನ ಮುಗ್ದೋಗ್ಬಿಡ್ತು. ಪುಣ್ಯ ನನ್ನ ತಪಶಕ್ತಿ, ಆ ದೇವರು ಕೊಟ್ಟಿರೋ ವರ ಸರ್ವನಾಶ ಆಗ್ಬಿಡ್ತು ಭದ್ರಾ, ಸರ್ವನಾಶ ಆಗ್ಬಿಡ್ತು. ಯಾರು ತಗೊಂಡಿರ್ಬೋದು ನಾಗಮಣಿನ? ಯಾರು ತಗೊಂಡಿರ್ಬೋದು? ಮಾಲಾ, ಮಾಲಾ. ಅಣ್ಣ, ಪುಣ್ಯ. ಮಾಲಾ. ಅಣ್ಣ, ಇವಾಗೇನಾದ್ರೂ ಪುಣ್ಯ ನಮ್ಮನೇಲಿ ನೋಡಿದ್ರೆ ನಾವೇ ನಾಗಮಣಿನೇ ತಗೊಂಡಿದೀವಿ ಅಂದ್ಕೋತಾಳೆ. ನಾಗಮಣಿ ನಮ್ಗೆ ಯಾರಿಗೂ ಸಿಕ್ಕೇ ಇಲ್ಲ. ಬಾ ಅಣ್ಣ, ಬಾ ಅಣ್ಣ, ಹೋಗೋಣ. ಬಾ ಅಣ್ಣ, ಬಾ ಹೋಗೋಣ. ನಾಗಮಣಿ, ಬಾ ಅಣ್ಣ. ನಾಗಮಣಿ ಭದ್ರಾ. ಮುಂದೇನ್ ಮಾಡ್ಬೇಕು ಅಂತ ಸ್ವಾಮೀಜಿನ್ ಕೇಳಿದ್ರಾಯ್ತು. ಬಾ ಅಣ್ಣ, ಪುಣ್ಯ ಬಂದ್ಬಿಡ್ತಾಳೆ. ಬಾ ಅಣ್ಣ. ಮಾಲಾ, ಬಾ. ಮಾಲಾ, ಮಾಲಾ. ಈ ಪರಿಸ್ಥಿತಿಯಲ್ಲಿ ಪುಣ್ಯ ನನ್ನ ನೋಡಿದ್ರೆ ಅವಳು ಖಂಡಿತ ಸಹಿಸ್ಕೊಳಲ್ಲ. ಶಿವಪ್ಪ, ಏನಿ ಶಿಕ್ಷೆ? ಮಾಲಾ, ಎಲ್ಲಿದ್ಯಾ? ನಾಗಮಣಿ, ನಾಗಮಣಿ ಏನಾಯ್ತು? ಅಮ್ಮ, ಆ ನಾಗಮ್ಮನೆ ಮಗು ರೂಪದಲ್ಲಿ ನನ್ನ ಜೊತೆ ಇದ್ದು ನನಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ. ಆ ತಾಯಿ ನಿಜ ಸ್ವರೂಪನ ನೋಡಿ ಆ ತಾಯಿ ನನ್ನ ಜೊತೆನೆ ಇರೋದು ಅಂತ ತಿಳ್ಕೊಳ್ಳೋಷ್ಟೊತ್ತಿಗೆ ನನ್ನಿಂದ ದೂರ ಹೊರಟೋದ್ಲು. ಅವಳ
ಪ್ರತಿಮೆ ನನ್ನ ಜೊತೆ ಎಷ್ಟೊತ್ತಿರತ್ತೋ ಅಲ್ಲಿವರೆಗೂ ಅವಳು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ಲು. ಇವತ್ತು ನಾಗಮ್ಮನ್ ಪ್ರತಿಮೆ ಕೂಡ ದೂರ ಆಯ್ತು. ನನ್ ಮಾಲಂಗೇನು ತೊಂದರೆ ಆಗಿದೆ ಅಂತ ಭಯ ಆಗ್ತಿದೆ. ನನ್ ಮಾಲ ಎಲ್ಲಿ ಅಂತ ನನಗೆ ಗೊತ್ತಾಗ್ಲೇಬೇಕು. ಸ್ವಾಮಿ, ಏನ್ ನಡೀತೋ ಅದನ್ನ ಹೇಳಿ ನಿಮ್ಗೆ ಅವಮಾನ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತಿಳ್ಕೊಂಡಿರೋ ಮಹಾ ತಪಸ್ವಿ ನೀವು. ಇಂಥ ಯುಗ ಪುರುಷರ ಆಶೀರ್ವಾದ ನಮ್ಮೇಲಿದ್ರೂ ಕೂಡ ನಾವು ಸೋತೋದ್ವಿ ಸ್ವಾಮಿ. ಸ್ವಾಮಿ, ನೀವ್ ಹೇಳಿರೋ ಶಿವಪಂಚಾಕ್ಷರಿ ಮಂತ್ರವನ್ನ 1,00,000 ಬಾರಿ ಜಪ ಮಾಡಿ ಆ ನೀಲಕಂಠನನ್ನ ಮೆಚ್ಚಿಸಿ ಕೈಲಾಸದಿಂದ ಕರೆಸಿ ನಾಗಮಣಿಯನ್ನ ಸಾಧಿಸೋ ಬೀಜಾಕ್ಷರಿ ಮಂತ್ರವನ್ನ ಜಪಿಸಿರೋ ನನ್ನ ಒಬ್ಬ ಸಾಮಾನ್ಯ ಮನುಷ್ಯ ಮೋಸ ಮಾಡ್ತಾನೆ. ನಾಗಮಣಿಯನ್ನ ಕದ್ದು ನನಗೆ ಅವಮಾನ ಮಾಡಿದ್ರು. ಇದಕ್ಕೆ ಕಾರಣ ನಮ್ಮ ಶಕ್ತಿಲಿರೋ ಲೋಪನ, ಅಥವಾ ನಾವು ಮಾಡಿರೋ ಪಾಪನ, ಅಥವಾ ಇನ್ಯಾರದೋ ಶಾಪನ? ಹೇಗೆ? ದೈವಧಿಕ್ಕಾರ ಹೇಗ್ ಸಾಧ್ಯ ಆಯ್ತು? ದೈವ ಶಾಸನ ಹೇಗ್ ನಾಶ ಆಯ್ತು? ಶಿವಪಂಚಾಕ್ಷರಿ ಜಪವನ್ನ ಸಾಧಿಸ್ಕೊಂಡವರು ಮಾತ್ರ ನಾಗಮಣಿಯನ್ನ ಪಡ್ಕೋಬಹುದು. ಹಾಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವ ಹೇಗೆ? ತುಂಬಾ ನಿಷ್ಠೆಯಿಂದ ಮಾಡಿದೆ. ನಿತ್ಯ ಶಿವನಾಮ ಜಪವನ್ನ ಜಪಿಸಿ ಮಂತ್ರಸಿದ್ಧಿಯನ್ನ ಮಾಡ್ಕೊಂಡವರು ಮಾತ್ರವೇ ನಾಗಮಣಿಯನ್ನ ಪಡ್ಕೋಬಹುದು. ಹಾಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವ ನಾಗಮಣಿಯನ್ನ ಹೇಗ್ ಪಡ್ಕೊಂಡು ಹೋದ? ಅದನ್ನ ತಗೊಂಡಿರೋನು ಸಾಮಾನ್ಯದವನ, ಅಸಾಮಾನ್ಯದವನ, ಸಿದ್ಧಿ ಪಡ್ಕೊಂಡಿರೋನ ಅಥವಾ ಮಾಂತ್ರಿಕನ? ನಮಗ್ ಗೊತ್ತಾಗ್ಬೇಕು ಸ್ವಾಮಿ. ಹೇಳಿ ಸ್ವಾಮಿ, ಅವನು ಯಾರಾಗಿರ್ಬೋದು? ಓಂ ನಮಃ ಶಿವಾಯ. ನಿನ್ನ ಮನಸ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ. ಓಂ ನಮಃ ಶಿವಾಯ. ಆದಿದೇವಾಯ ತ್ರಿನೇತ್ರಾಯ ತ್ರಿಕಾಲ ವಶೀಕರಣಾಯ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳಿ ಸ್ವಾಮಿ, ಅವನು ಯಾರಿರ್ಬೋದು? ಸಿದ್ಧಿಯ ಅಂಜನದಲ್ಲೂ ಕೂಡ ಆತನ ರೂಪ ಕಾಣ್ತಿಲ್ಲ. ಆತ ಸಾಮಾನ್ಯದವನಲ್ಲ, ಹಾಗಂತ ನಿಸ್ವಾರ್ಥಿಯೂ ಅಲ್ಲ. ಕೇವಲ ದೈವ ಸಂಕಲ್ಪದಿಂದ, ದೈವಾಜ್ಞೆಯಿಂದ ಅವರಿಗೆ ನಾಗಮಣಿ ಸಿಕ್ಕಿದೆ. ಆದ್ರೆ ಯಾವತ್ತಾದ್ರೂ ಅದು ನಿಮ್ಮ ವಂಶದವರಿಗೆ ಸೇರುತ್ತೆ. ಅಲ್ಲಿವರೆಗೂ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ಅದು ನಿಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನಾಗಮಣಿ 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 ಅಣ್ಣ, ನಾಗಮಣಿನ ಯಾರೋ ಕತ್ಕೊಂಡು ಹೋಗಿದಾರಣ್ಣ. ನೆನ್ನೆ ರಾತ್ರಿ ನಾನು ಬರೋಷ್ಟರಲ್ಲಿ ನಾಗಮಣಿ ಇಲ್ಲಿರ್ಲಿಲ್ಲ. ಏನು ಹೊಸ್ದಾಗಿ ನಾಟಕ ಆಡ್ತಿದ್ಯಾ? ನಾಗಮಣಿನ ಯಾರೋ ಕದಿಯೋದು ಅಂದ್ರೇನು? ಪುಣ್ಯ, ನೀನು ಬಿಟ್ರೆ ಆ ನಾಗಮಣಿನ ಬೇರೆ ಯಾರು ಮುಟ್ಟೋಕ್ಕಾಗಲ್ಲ. ಆ ಧೈರ್ಯ ಕೂಡ ಯಾರಿಗಿಲ್ಲ. ನಿಜ ಹೇಳು, ಆ ನಾಗಮಣಿನ ಯಾಕೆ ತಗೊಂಡೆ? ನಾನು ಹೇಳ್ತಿರೋದು ನಿಜ, ನನ್ನ ನಂಬಿ. ಏನ್ ನಂಬೋದು? ನೀನ ಗರುಡು ವಂಶ ಹುಡುಗನ್ ಜೊತೆ ಊರೆಲ್ಲ ತಿರ್ಗಾಡೋದು ನಾವ್ ನೋಡಿಲ್ಲ ಅನ್ಕೊಂಡ್ಯಾ? ಅವನ್ ಜೊತೆ ಸೇರ್ಕೊಂಡು ನಾಗಮಣಿನ ಕದ್ದಿರ್ತ್ಯಾ? ಅಮ್ಮ ನಾಗಮ್ಮ, ಏನಮ್ಮ ಈ ಪರೀಕ್ಷೆ? ಮಾಡಿಲ್ದಿರೋ ತಪ್ಪಿಗೆ ಅಪವಾದ ಹೊರಿಸ್ತಿದ್ದಾರೆ. ನೀನ್ ಮಾತ್ರನೇ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕ್ ಸಾಧ್ಯ. ಎಲ್ಲಿದ್ಯಾ ಅಮ್ಮ, ಎಲ್ಲಿದ್ಯಾ? ಅಮ್ಮ ಪುಣ್ಯ, ನನ್ನ ಕ್ಷಮಿಸ್ಬಿಡಮ್ಮ. ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ. ನಿನ್ ಮೇಲ್ ಬಂದಿರೋ ಆರೋಪನ ಅಳ್ಸಕ್ಕೂ ಆಗ್ತಿಲ್ಲ. ಅಪ್ಪ, ನನ್ನ ನಂಬಿ. ನಾನು ನಿಜವಾಗ್ಲೂ ನಾಗಮಣಿ ತಗೊಂಡಿಲ್ಲ ಅಣ್ಣ, ನನ್ನ ನಂಬಿ. ಅಪ್ಪ, ನೀವಾದ್ರೂ ನಂಬಿ. ನಿಜವಾಗ್ಲೂ ಆಣೆ ಮಾಡಿ ಹೇಳ್ತಿದ್ದೀನಿ, ನಾಗಮಣಿ ತಗೊಂಡಿಲ್ಲ. ನೀನ್ ಕಳ್ಳಿ ಅಂತ ಆ ನಾಗಮ್ಮಂಗ್ ಗೊತ್ತು. ಅದಕ್ಕೆ ಆ ನಾಗಮ್ಮ ಬಂದಿಲ್ಲ. ನಮ್ ನಾಗಮಂಡಲ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೇ ನಿನ್ನು. ಪುರೋಹಿತ್ರೆ, ನಿಮ್ ಕಾಲ್ ಹಿಡ್ಕೊಳ್ತೀನಿ. ಚೌಡಮ್ಮ ತಾಯಿ ತಂಟೆಗೆ ಬಂದ್ರೆ ನನ್ ಪ್ರಾಣನಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಕೆಟ್ಟ ಕೆಲಸ ಮಾತ್ರ ಮಾಡಲ್ಲ. ನನ್ನ ನಂಬಿ. ಅವತ್ತು ನಾಗಮಣಿನ ತೆಗಿಬೇಡ ಅಂದಿದ್ದೆ. ನಾವೆಷ್ಟೇ ಬೇಡ ಅಂದ್ರೂ ನಾಗಮಣಿನ ತೆಗೆದು ಆ ಅರವಿಂದನ ಕಾಪಾಡ್ದೆ. ಅವತ್ತೇ ನಿನ್ನನ್ನ ಈ ಊರಿಂದ ಬಹಿಷ್ಕಾರ ಹಾಕಿದ್ದಿದ್ರೆ ಇವತ್ತು ಈ ನಾಗಮಣಿ ಇಲ್ಲಿಂದ ಹೋಗ್ತಿರ್ಲಿಲ್ಲ. ಈ ಊರಿಗೆ ಅನಿಷ್ಟನೂ ತಟ್ತಿರ್ಲಿಲ್ಲ. ಈ ಪೌರ್ಣಮಿ ಒಳಗೆ ನೀನ್ ನಾಗಮಣಿ ತಂದ್ರೇನೆ ನಿನಗೆ ನಾಗಮಂಡಲಕ್ಕೆ ಪ್ರವೇಶ. ಇಲ್ಲಾಂದ್ರೆ ಊರಿಂದ ಬಹಿಷ್ಕಾರ ಆಗ್ತೀವಿ. ಬೇಡ ಅಪ್ಪ, ನನ್ನ ನಾಗಮಣಿ ತಗೊಂಡಿಲ್ಲ, ನನ್ನ ನಂಬಿ. ಈಗ್ಲಾದ್ರೂ ಊರ್ ಬಿಟ್ಟು ಹೋಗ್ತೀಯ ಇಲ್ವೋ? ಹೋಗೋ. ಹೋಗ್ತೀನಮ್ಮ, ಹೋಗ್ತೀನಿ. ಮತ್ತೆ ನಾನು ವಾಪಸ್ ಬಂದ್ರೆ ನಾಗಮಣಿ ತಗೊಂಡೇ ಬರ್ತೀನಿ. ಇವತ್ತಿಗೆ ನಾಗಮಣಿ ಜೊತೆ ನನಗಿರೋ ಸಂಬಂಧ ಮುಗ್ದೋಯ್ತು. ಅಷ್ಟಕ್ಕೂ ನಾಗಮಣಿನ ಯಾರು ತಗೊಂಡಿರ್ತಾರೆ? ವರ್ಣಿಕಾ ಹೇಳ್ದ ಹಾಗೆ ವರ್ಮಾ ಅವರೇ ತಗೊಂಡಿರ್ತಾರ? ಅನಿರುದ್ಧ್ ಮಾಡಿರೋ ಸಾಹಸ ವರ್ಮಾ ಅವ್ರು ಮಾಡಲ್ಲ. ಮತ್ತೀಗ ನಾಗಮಣಿನ ನಾನು ಎಲ್ಲಿ ಅಂತ ಹುಡ್ಕೋದು? ಮತ್ತೆ ನಾಗಮಂಡಲಕ್ಕೆ ತಗೊಂಡು ಹೋಗ್ಬೇಕು. ಅಕ್ಕ ಅಕ್ಕ, ನಿನ್ನೆ ರಾತ್ರಿ ಇಬ್ರು ಮಾಲನ ಸಾಯಿಸ್ಬಿಟ್ರು. ಏನು ಹೇಳ್ತಿದ್ಯಾ ನೀನು? ಹೌದಕ್ಕ, ಮಾಲಾನ ಕತ್ತಿಯಿಂದ ಹೊಡೆದು ಸಾಯಿಸ್ಬಿಟ್ರು. ಮಾಲನ ಸಾಯಿಸ್ಬಿಟ್ಟಿದಾರ. ನನ್ ಮಾಲನ ಸಾಯಿಸ್ಬಿಟ್ಟಿದಾರ.
ಅಮ್ಮ ನಾಗಮ್ಮ, ನನಗೋಸ್ಕರ ನೀನ್ ಎಷ್ಟೊಂದು ತ್ಯಾಗಗಳು ಮಾಡಿದ್ಯಾ. ಕಡೆಗೆ ನಿನ್ ಪ್ರಾಣ ತ್ಯಾಗನೂ ಮಾಡ್ಬಿಟ್ಯಾ. ಅಮ್ಮ ಇಲ್ಲ, ಅಪ್ಪನೂ ಇಲ್ಲ. ಇವಾಗ ನನ್ನವರು ಅಂತ ನನಗೆ ಯಾರೂ ಇಲ್ಲ. ಇವಾಗ ನೀನ್ ಕೂಡ ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ಯಾ ಅಮ್ಮ, ಹೊರಟೋದ್ಯಾ. ಇವಾಗ ನಾನು ಯಾರಿಗೋಸ್ಕರ ಬದುಕಬೇಕು? ಯಾಕೆ ಬದುಕಬೇಕು? ಬದುಕಿ ಯಾರನ್ನು ಉದ್ಧಾರ ಮಾಡಬೇಕು? ಬೇಡ ಪುಣ್ಯ. ಮಾಡದೇ ಇರೋ ತಪ್ಪಿಗೆ ಅಪವಾದ ಹೊತ್ಕೊಳ್ಳೋದಕ್ಕಿಂತ ಸಾಯೋದೇ ವಾಸಿ. ಅಮ್ಮ, ನಾನು ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಮ್ಮ. ಬಂದ್ಬಿಡ್ತಾ ಇದ್ದೀನಿ. ಬರ್ತಿದ್ದೀನಮ್ಮ. ಪರಮೇಶ್ವರ, ನನ್ ಪುಣ್ಯನ್ ಕಾಪಾಡು. ಪುಣ್ಯ, ನೀನು ಬಿಟ್ರೆ ಆ ನಾಗಮಣಿನ ಬೇರೆ ಯಾರು ಮುಟ್ಟೋಕ್ಕಾಗಲ್ಲ. ಆ ಧೈರ್ಯ ಕೂಡ ಯಾರಿಗಿಲ್ಲ. ನಿಜ ಹೇಳು, ಆ ನಾಗಮಣಿನ ಯಾಕೆ ತಗೊಂಡೆ? ನಮ್ ನಾಗಮಂಡಲ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೇ ನಿನ್ನು. ಮಾಲಾನ ಕತ್ತಿಯಿಂದ ಹೊಡೆದು ಸಾಯಿಸ್ಬಿಟ್ರು. ನಾಗಮಂಡಲಕ್ಕೆ ಪ್ರವೇಶ ಇಲ್ಲ. ನನ್ನೋರು ಅಂತ ಯಾರೂ ಇಲ್ಲ. ಈ ಜೀವನ ಬೇಡ. ನನಗ್ ಸಾವೇ ಮಾರ್ಗ. ಸಾಯ್ತೀನಿ. ಬೇಡ ಪುಣ್ಯ. ಪುಣ್ಯ, ಪುಣ್ಯ. ಪುಣ್ಯ, 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 ಎಲ್ಲಿದ್ಯಾ ಪುಣ್ಯ? ಪುಣ್ಯ, 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 ಪುಣ್ಯ. ಅಮ್ಮ, ಅಮ್ಮ, ಜಗನ್ಮಾತೆ, ಆದಿಪರಾಶಕ್ತಿ, ಯಾಕಮ್ಮ ನಿನ್ ಭಕ್ತಿ ಆದ ಪುಣ್ಯಂಗೆ ಈ ಥರ ಕಷ್ಟ? ಪಾಪ ಅನಿರುದ್ಧ ಪುಣ್ಯನ ಎಲ್ಲ ಕಡೆ ಹುಡುಕ್ತಿದ್ದಾನೆ. ತಂದೆ ತಾಯಿನೇ ಇಲ್ಲದೆ ಇರೋಳ್ಗೆ ಎಲ್ಲಾನು ನೀನೇ ನೋಡ್ಕೋತಿದ್ದೆ. ಗ್ರಾಮದಲ್ಲಿ ಯಾರಿಗೂ ಏನು ತೊಂದರೆ ಬರದೇ ಇರೋ ಥರ ನೋಡ್ಕೊಂಡು ಗ್ರಾಮ ದೇವತೆ ಆಗಿ ನೆಲೆ ಆದೆ. ಆದ್ರೆ ಪುಣ್ಯನ ಮರ್ತು ಬಿಟ್ಟಿದ್ಯಾ? ಪುಣ್ಯ ಮಾಡಿರೋ ತಪ್ಪೇನು? ಯಾವಾಗ್ಲೂ ನನ್ನೂರು ನನ್ ಜನ ಅಂತ ಅನ್ಕೊಂಡಿರೋದಾ? ಯಾರೋ ಕದ್ದಿರೋ ನಾಗಮಣಿಗೋಸ್ಕರ ತನ್ನ ಪ್ರಾಣನ ಒತ್ತೆ ಇಟ್ಟು ಅದನ್ನ ತಗೊಂಬಂದು ನಿನ್ ಹತ್ರ ಇಟ್ಟಿದ್ದಕ್ಕ? ಅಥವಾ ನಾಗಮ್ಮನ ಕಾಪಾಡೋದಕ್ಕೋಸ್ಕರ ಅವಳ ಅಪ್ಪ ಅಮ್ಮ ತನ್ನ ಪ್ರಾಣನ ಕಳ್ಕೊಂಡಿದ್ದಕ್ಕ? ಹೇಳು, ಯಾಕೆ
ಯಾಕೆ ನಿನ್ ಪುಣ್ಯಂಗೆ ಇಷ್ಟು ಕಷ್ಟ ಕೊಡ್ತಿದ್ಯಾ